ರಕ್ಷಣಾ ಕಾರ್ಯಾಚರಣೆ ಈಗ ವಯನಾಡಲ್ಲಿ ಮುಂದುವರೆದಿದೆ. ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಸಂತ್ರಸ್ತರ ರಕ್ಷಣೆಯನ್ನ ಮಾಡಲಾಗ್ತಾ ಇದೆ. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗಳಿಗೆ ಸ್ಥಳಾಂತರವನ್ನ ಮಾಡ್ತಾ ಇದ್ದಾರೆ. ವಯನಾಡಿನಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕೆಲವು ಜಾಗಗಳಲ್ಲಿ ದಾಟಕ್ಕೂ ಕೂಡ ಆಗ್ತಾ ಇಲ್ಲ, ಆ ಪರಿಣಾಮಗಳು ಉಂಟಾಗ್ತಾ ಇದೆ. ಹಾಗಾಗಿ ಈಗ ಸೇನಾ ಹೆಲಿಕಾಪ್ಟರ್ನಲ್ಲಿ ಈಗ ಸಂತ್ರಸ್ತರ ರಕ್ಷಣೆಯನ್ನ ಮಾಡಿ ಆಂಬ್ಯುಲೆನ್ಸ್ಗಳ ಮೂಲಕವಾಗಿ ಆಸ್ಪತ್ರೆಗಳಿಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರೆ ದೃಶ್ಯಾವಳಿಗಳು, ಮಳೆ ಹೇಗೆ ಸುರಿತಾ ಇದೆ ಅಂತ ಹೇಳಿ, ಗಾಳಿ ಹೇಗೆ ಬೀಸ್ತಾ ಇದೆ, ಅದರ ಮಧ್ಯದಲ್ಲೂ ಕೂಡ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ಬಂದಾಗ ಇನ್ನೊಂಚೂರು ಗಾಳಿ ಹೆಚ್ಚಾಗಿರುತ್ತೆ, ಅದು ಆ ಲೆವೆಲಿಗೆ ಬಂದಾಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿ ಈಗ ಸ್ಥಳಾಂತರ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಕೇರಳದ ವಯನಾಡಿನಲ್ಲಿ ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬಂದು ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರ ಜೀವಗಳನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳಿರ್ತಾರೆ, ಆ ಮಣ್ಣಲ್ಲಿ ಸಿಕ್ಕಾಕೊಂಡು ಇನ್ನೇನೋ ಸಮಸ್ಯೆಗಳನ್ನ ಅನುಭವಿಸಿರ್ತಾರೆ. ನನ್ನ ಸಹೋದ್ಯೋಗಿ ಈಗ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಈಗ ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಹೆಲಿಕಾಪ್ಟರ್ಗಳನ್ನ ಎಷ್ಟು ನಿಯೋಜನೆ ಮಾಡಿದ್ದಾರೆ? ಅವುಗಳನ್ನ ಹೇಗೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ? ಕೆಲವು ಜಾಗಗಳಲ್ಲಿ ಹೋಗಕ್ಕೂ ಕೂಡ NDRF SDRF ಇನ್ನುಳಿದಂಥವ್ರು ಯಾರಿಗೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮಾಡಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಅಂತ ಪರಿಸ್ಥಿತಿಗಳು ಇನ್ನೂ ಕೂಡ ನಿರ್ಮಾಣವಾಗಿದೆಯಾ ಕೆಪಿ ನಾಗರಾಜ್? ಅರುಣ್, ಈಗ ಸದ್ಯಕ್ಕೆ NDRF ತಂಡ ಮಾಡಿದಂಥ ಒಂದು ತಾತ್ಕಾಲಿಕವಾದಂಥ ಬ್ರಿಡ್ಜ್, ಅಂದರೆ ಬಹುದೂರದಲ್ಲಿ ಕಾಣ್ತಾ ಇದ್ದೀರಿ, ತಾತ್ಕಾಲಿಕವಾದಂಥ ಬ್ರಿಡ್ಜ್, ಆ ಬ್ರಿಡ್ಜ್ ಮೂಲಕವಾಗಿಯೇ ನಾವು ಕೂಡ ಘಟನೆ ಎಕ್ಸಾಕ್ಟಾಗಿ ಅಂದರೆ ಜಲಪ್ರಳಯ ಉಂಟಾದಂಥ ಎಕ್ಸಾಕ್ಟ್ ಆದ ಸ್ಥಳದ ಮಧ್ಯಕ್ಕೆ ಬಂದು ನಿಂತಿದ್ದೇವೆ. ಈಗ ಒಂದು ಕಡೆಯಲ್ಲಿ NDRF ತಂಡದವರು ಒಂದು ಕಡೆಯಲ್ಲಿ ತಾತ್ಕಾಲಿಕವಾದಂಥ ಸೇತುವೆಗಳನ್ನು ನಿರ್ಮಾಣ ಮಾಡಿ ಜನರನ್ನು ಆ ಕಡೆ ಶಿಫ್ಟ್ ಮಾಡುವಂತಹದ್ದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಅರುಣ್, ಸ್ವಲ್ಪ ದೂರದಲ್ಲಿ ಕೂಡ ಕಾಣ್ಬೋದು ಅರುಣ್, ಅಲ್ಲಿ ಕೆಲವೊಂದಿಷ್ಟು ಟೀಮ್ನ ಜನರ NDRFದವರು ಹೋಗ್ತಾ ಇರುವಂಥದ್ದು. ಅವರು ಶವಗಳ ಹುಡುಕಾಟವನ್ನು ಮಾಡುವಂಥ ಸಲುವಾಗಿ ಅವರು ಹೋಗ್ತಾ ಇದ್ದಾರೆ. ಅವರು ಇವತ್ತು ಈಗ ಓದುವಂಥವ್ರು ಬರುವಂಥದ್ದು ಇನ್ನೇನು ಸಂಜೆ 5:30 6 ಗಂಟೆವರೆಗೂ ಕೂಡ ಶವಗಳ ಹುಡುಕಾಟವನ್ನು ಮಾಡುವಂಥದ್ದು, ಅಥವಾ ಯಾರಾದರೂ ಅಪ್ಪಿತಪ್ಪಿ ಬೇರೆ ಪ್ರದೇಶಗಳಿದ್ದರೆ ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಆ ಟೀಮ್ ಮಾಡುತ್ತೆ. ಈಗ ಶವಗಳ ಹುಡುಕಾಟಕ್ಕೆ ಮತ್ತೊಂದು ಟೀಮ್ ಕೂಡ ರೆಡಿಯಾಗಿದೆ. ತಾವು ಸ್ವಲ್ಪ ದೂರದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಆ ಟೀಮ್ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶವಗಳ ಹುಡುಕಾಟಕ್ಕೂ ಕೂಡ ತೆರಳುತ್ತೆ, ಅಥವಾ ಕೆಲವೊಂದಿಷ್ಟು ಜನರನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೂ ಕೂಡ ತೆರಳುತ್ತೆ. ಮಗದೊಂದು ಕಡೆಯಲ್ಲಿ ಇದು ಭಾಳ ಮುಖ್ಯವಾದಂಥದ್ದು ಅರುಣ್, ಈ ಭಾಗದಲ್ಲಿ ತಾತ್ಕಾಲಿಕವಾದಂತಹ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಶುರುವಾಗ್ತಾ ಇದೆ. NDRF ತಂಡದವರು ಕಬ್ಬಿಣದ ರಾಡ್ಗಳ ಮೂಲಕವಾಗಿ ಆ ಒಂದು ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಭಾಳ ದೊಡ್ಡದೊಂದು ಬ್ರಿಡ್ಜ್ ಇತ್ತು, ಚೋರಮಲೆ ಬ್ರಿಡ್ಜ್ ಅಂತ. ಆ ಬ್ರಿಡ್ಜ್ ಸಂಪೂರ್ಣವಾಗಿ ಕೊಚ್ಚಿ ಹೋಗ್ಬಿಟ್ಟಿದೆ ಅರುಣ್. ಹಾಗಾಗಿ ಆ ರಕ್ಷಣಾ ಕಾರ್ಯಾಚರಣೆಗೆ ಭಾಳ ಅಡ್ಡಿ ಆಗ್ತಾ ಇತ್ತು. ಹೀಗಾಗಿನೇ ಇವತ್ತು ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದಾಗಿ ತಾತ್ಕಾಲಿಕವಾದಂಥ ಬ್ರಿಡ್ಜನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಅರುಣ್, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಕಲ್ಲುಗಳನ್ನು ಗಮನಿಸ್ತಾ ಇದ್ರಿ ಅರುಣ್. ನಾನು ಇದನ್ನು ನಮ್ಮ ಚಿತ್ರದುರ್ಗದ ಕೋಟೆಗಳಲ್ಲಿ ನೋಡ್ತಾ ಇದ್ದೆ ಅರುಣ್. ಆ ಕಲ್ಲುಗಳು ಬೆಟ್ಟದಿಂದ ಇಲ್ಲಿಗೆ ಬಂದಿರುವಂಥದ್ದು ಅರುಣ್. ಒಂದು ರೀತಿಯಾಗಿ ಮೊನ್ನೆ ರಂಗನಾಥ್ ಸರ್ ಹೇಳ್ತಾ ಇದ್ರು ಬಿಗ್ ಬುಲೆಟನಲ್ಲಿ, ಹೂವು ನೀರಲ್ಲಿ ಸಾಗಿದಂಥ ರೀತಿಯಲ್ಲಿ ಇವುಗಳು ಸಾಗಿ ಬಂದಿರುವಂಥದ್ದು. ದೂರದಲ್ಲಿ ಕಾಣ್ತಾ ಇರುವಂಥ ಬೆಟ್ಟದಿಂದ ಇಷ್ಟು ದೊಡ್ಡ ಬೃಹತ್ ಪ್ರಮಾಣದ ಕಲ್ಲುಗಳು ಊರ ಮಧ್ಯೆ ಬಂದು ನಿಂತಿರುವಂಥದ್ದು. ಅಲ್ಲಿಗೆ ಅರುಣ್ ನೀರಿನ ರಭಸ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವಂಥದ್ದರ ಅಂದಾಜು ಮಾಡ್ಬೋದು. ಇಲ್ಲೇನು ದೊಡ್ಡ ದೊಡ್ಡ ಕಲ್ಲುಗಳು ಕಾಣ್ತಾ ಇದ್ವು, ಇಲ್ಲೆಲ್ಲ ಮನೆಗಳಿದ್ವು ಅರುಣ್. ಈ ಎಲ್ಲ ಮನೆಗಳಿದ್ವು, ಆ ಮನೆಗಳ ಮೇಲೆ ಈ ಕಲ್ಲುಗಳು ಆದಿ ಬಂದಿರುವಂಥದ್ದು ಅರುಣ್. ಇಷ್ಟರ ಮಟ್ಟಿಗೆ ಅವತ್ತಿನ ರಾತ್ರಿಯ ಭೀಕರತೆ ಇತ್ತು. ಈ ಕಲ್ಲುಗಳು ಬಂದಿರುವಂಥದ್ದನ್ನು ಗಮನಿಸಿದ್ರೆ ಅಂದಾಜಾಗುತ್ತೆ ನೀರಿನ ಪ್ರವಾಹದ ಭೀಕರತೆ ಎಷ್ಟರ ಮಟ್ಟಿಗಿತ್ತು ಅಂತ ಅರುಣ್. ಓಕೆ, ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇದು ಕೇರಳದ ವಯನಾಡಿನಲ್ಲಿ ಚುರಲ್ಮಲ್ ಅನ್ನುವಂತಹ ಜಾಗದಲ್ಲಿ ಹೇಗಾಗಿದೆ ಅನ್ನುವಂಥದ್ದನ್ನು ವಿವರಣೆಯನ್ನು ಕೊಡ್ತಾ ಇದ್ರು. ಕಲ್ಲು ಬಂಡೆಗಳು ಬೆಟ್ಟದ ಮೇಲಿಂದ ಬಂದು ಆ ಪಾತ್ರದಲ್ಲಿ ಬಂದು ಬೀಳುತ್ತಾ ಇದ್ದಾವೆ ಅಂತಂದರೆ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ ಹೇಗಾಗಿರಬೇಕು ಅಲ್ಲಿ ಘಟನೆ. ಯಾವುದೋ ಮೂವಿಯಲ್ಲಿ ಒಂದು ಪ್ರಳಯದ ದೃಶ್ಯಗಳನ್ನು ತೋರಿಸಿದ ರೀತಿಯಲ್ಲಿ ಇದೆ ಇದು. ಹಂಗೆ ನೈಜ ಜೀವನದಲ್ಲಿ ಆಗಿ ಅಷ್ಟೊಂದು ಸಾವುಗಳಾಗಿರೋದು.